ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ತುಂಬ ದಿನ ಆದಮೇಲೆ ಮತ್ತೆ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ ಆಯಿತಾ. ಬಟ್ ಈ ಸಲ ತುಂಬ ಗ್ಯಾಪ್ ಆಗಿಲ್ಲ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದ ಮನೇಲಿ ಎಲ್ಲ ಅಡುಗೆನೂ ಮಾಡಿಟ್ಟು, ಮಧ್ಯಾಹ್ನಕ್ಕೆ ಅಡುಗೆ, ಬೆಳಗ್ಗೆಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ನಾನಿವಾಗ ಶಾಪಿಗೆ ಹೊರಟಿದ್ದೀನಿ ಆಯಿತಾ. ಶಾಪ್ಗೆ ಹೋಗ್ಬೇಕಾದ್ರೆ ಸಾಂಬಾರು, ಅನ್ನ ಮತ್ತು ಮುದ್ದೆ ಮಾಡಿದ್ದೆ, ಎಲ್ಲದನ್ನೂ ತೊಗೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದ ಮಧ್ಯಾಹ್ನ ಇನ್ನೊಂದು ಸಲ ಬಂದು ಹೋಗೋಕ್ಕೆ ರಗಳೆ ಆಗುತ್ತೆ ನಾನು ಟೂ ವೀಲರಲ್ಲಿ. ಅದಕ್ಕೆ ಇನ್ನೂ ಈ ಥರ ಬಸ್ಸಾರು ಮಾಡಿದ್ದೆ, ಅದಕ್ಕೆ ಈ ಥರ ಪಲ್ಯನೆಲ್ಲ ಮಾಡಿದ್ದೆ. ನಾನು ಪಲ್ಯ ಜಾಸ್ತಿ ನಾನು ತಿನ್ನೋದ್ರಿಂದ ಜಾಸ್ತಿ ಪಲ್ಯ ಹಾಕ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಇವತ್ತು ವಾರ ಎಲ್ಲ ಮಾಡಿ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೋಗೋದು 10 ಕಾಲು ಆಯಿತು ಟೈಮ್ ಇವತ್ತಿಗಾಗಲೇ. ಈಗ ಇನ್ನೇನು ಬೇಗ ಹೋಗಿ ಶಾಪ್ ಓಪನ್ ಮಾಡಬೇಕು. ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಎಲ್ಲ ಕೆಲಸ ಎಲ್ಲ ಮಾಡಿ ಮನೆ ಕ್ಲೀನಿಂಗು ಕಂಪ್ಲೀಟ್ ಎಲ್ಲ ಮುಗಿಸಿ ಮಗನ ಸ್ಕೂಲಿಗೆಲ್ಲ ಕಳಿಸಿ ನಾನು ರೆಡಿಯಾಗಿ ಊಟ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಪಾಪುಗೂ ರೆಡಿ ಮಾಡಿ ಹೋಗಬೇಕಾದ್ರೆ ಎಷ್ಟೇ ಬೇಗ ರೆಡಿ ಆಗಬೇಕಂದ್ರೂ 10ರಿಂದ 10:30 ಆಗೇ ಆಗುತ್ತೆ ಆಯಿತಾ. ಇವತ್ತು ಬೇರೆ ಕೆಲಸ ಎಲ್ಲ ಒಂದಿಷ್ಟಿತ್ತು, ಬಟ್ಟೆ ವಾಶ್ ಮಾಡೋದು ಅದು ಇದು ಅಂತ ಹೇಳ್ಕೊಂಡು ಅಂತೂ ಒಂದು 10:30 ಹಾಗೆ ನಾನು ಶಾಪಿಗೆ ಬಂದಿದ್ದಾಯಿತು. ಶಾಪಿಗೆ ಬಂದ ತಕ್ಷಣವೇ ಒಂದು ಸಲ ನೀಟಾಗಿ ಎಲ್ಲ ಕಸ ಗುಡಿಸ್ಕೊಂಡ್ಬಿಟ್ಟು ದೇವ್ರ ದೀಪ ಹಚ್ಚಿ ಹಿಂದ್ಗಡೆ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬಂದುಬಿಡ್ತೀನಿ. ಆಮೇಲೆ ಇನ್ನೂ ಒಂದಿಷ್ಟು ಬಟ್ಟೆ ಕಟ್ಟಿಂಗ್ ಎಲ್ಲ ಮಾಡೋದಿದೆ ಇವತ್ತು. ಹಾಗೆ ಒಂದಿಷ್ಟು ಏನದು ಉಕ್ಸು ಆಮೇಲೆ ಕಾಜಾ ಹಾಕೋಕ್ಕೆಲ್ಲ ಇತ್ತು, ಅದನ್ನು ಬೇರೊಬ್ಬರು ಹಾಕ್ಕೊಡ್ತಾಯಿದ್ರು. ಈಗ ಅವರು ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅದನ್ನು ನಾನೇ ಮಾಡ್ಕೊತಾ ಇದ್ದೀನಿ. ಬಟ್ ಈ ಮಳೆಗಾಲದಲ್ಲಿ ಆ ಲೆವೆಲ್ಗೆಲ್ಲ ಏನು ಬ್ಯುಸಿ ಇರೋದಿಲ್ಲ ಅಲ್ವಾ, ಅಷ್ಟೊಂದೇನು ಬ್ಯುಸಿ ಇಲ್ಲ. ಒಂದು ಸ್ವಲ್ಪ ಸ್ಟಿಚಿಂಗು ಕೂಡ ಇದೆ, ಮಾಡ್ಕೊಳ್ಬೇಕು. ಇನ್ನು ತುಂಬ ದಿನ ಆದಮೇಲೆ ವ್ಲಾಗ್ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ಗ್ಯಾಪ್ ಅಂತೂ ಆಗ್ತಾನೇ ಇದೆ, ಗ್ಯಾಪ್ ಆಗಬಾರ್ದು ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಒಂದು 4 ಬ್ಲೌಸ್ ಇತ್ತು, ಆ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಉಕ್ಸನ್ನೆಲ್ಲ ಹಾಕ್ತಾ ಇದ್ನ. ಇನ್ನು ಮಧ್ಯದಲ್ಲಿ ಸೊಪ್ಪಿನ ಪಲ್ಯ ತೊಗೊಂಡು ಬಂದಿದ್ನಲ್ಲ, ಬರೀ ಸೊಪ್ಪು ಮಾತ್ರ ಇಲ್ಲ, ಅದರಲ್ಲಿ ಕಾಳುಗಳು ಕೂಡ ಜಾಸ್ತಿನೇ ಇತ್ತು, ಎಲ್ಲ ಹಾಕಿ ಬಸ್ಸಾರು ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತಿನ್ಕೋತಾನೆ ಕೆಲಸ ಮಾಡ್ತಾಯಿದ್ದೀನಿ. ಈ ಉಕ್ಸು ಕಾಜಾ ಹಾಕೋ ಟೈಮಲ್ಲಿ ಹೆಚ್ಚು ಕಡಿಮೆ ಇನ್ನೂ 1-2 ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು, ಬಟ್ ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ. ಅವ್ರಿಗೆ ಇವತ್ತು ನಾನು ಬ್ಲೌಸ್ ಕೊಡ್ತೀನಿ ಅಂತ ಹೇಳಿದ್ದೆ, ಅವ್ರು ಸಂಜೆ ಬರ್ತಾರೆ, ಅಷ್ಟರೊಳಗೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇಲ್ಲಿ ಮಧ್ಯೆ ಕರೆಂಟ್ ಬೇರೆ ಹೋಗ್ತಾ ಇರುತ್ತೆ, ಏನು ಮಾಡೋದು ಕೆಲಸ ಅದರಿಂದನೇ ಅರ್ಧ ಸ್ಲೋ ಆಗೋದು. ಇನ್ನು ಬೇರೆ ಟೈಮಲ್ಲಿ ನಾನು ಕೂಡ ತುಂಬಾ ಟೈಮ್ ವೇಸ್ಟ್ ಬೇರೆ ಮಾಡ್ತಾಯಿದ್ದೀನಿ. ಏನಂತ ಗೊತ್ತಿಲ್ಲ, ಏನಾದರೂ ಒಂದು ಕೆಲಸ ಅದು ಇದು ಅಂತ ಯಾರಾದರೂ ಬರೋದು ಏನಾದರೂ ಒಂದು ಇರುತ್ತೆ. ನಮ್ಮ ಶಾಪ್ ಎದುರುಗಡೆ ಸ್ವಲ್ಪ ಛತ್ರಿಗಳು ಅದನ್ನೆಲ್ಲ ಒಂದಿಷ್ಟು ಹಾಕಿದ್ದೀವಿ ನಾವು, ಬಟ್ ಓಕೆ, ನಾಟ್ ಬ್ಯಾಡ್. ಬಟ್ ನಾವು ಛತ್ರಿ ಹಾಕಿದಾಗಿಂದ ಮಳೆನೇ ಕಡಿಮೆ ಆಗಿಬಿಟ್ಟಿದೆ, ಮಳೆನೇ ಇಲ್ಲ ಈ ವರ್ಷ. ಬಟ್ ಇದೇ ಥರ ಮಳೆ ಕಡಿಮೆ ಆಗಿಬಿಟ್ರೆ ನೆಕ್ಸ್ಟು ಬೇಸಿಗೆಗಂತೂ ತುಂಬಾ ಸೆಕೆ ಇರುತ್ತೆ. ಈ ವರ್ಷವೇ ತುಂಬ ಸೆಕೆ ಆಗೋಗಿದೆ, ಇದು ನಮ್ಮ ಮಲೆನಾಡೇನ ಅಂತ ಅನ್ನೋ ಲೆವೆಲ್ಗೆ ಆಗೋಗಿತ್ತು. ಬಟ್ ನೆಕ್ಸ್ಟ್ ಇಯರ್ ಏನಾಗುತ್ತೋ ಗೊತ್ತಿಲ್ಲ, ಮಳೆ ಚೆನ್ನಾಗಿ ಬರಬೇಕು ಅಂತ ಅನ್ಕೋತಿದ್ದೀನಿ, ಏನಾಗುತ್ತೋ ನೋಡಬೇಕು. ಇನ್ನು ಉಕ್ಸ್ ಎಲ್ಲ ಹಾಕಿಟ್ಟು ಇನ್ನು ಬಟ್ಟೆ ಕಟ್ಟಿಂಗ್ ಇತ್ತು. ಇನ್ನು ಒಬ್ಬರು ನಮ್ಮ ಹತ್ರನೇ ಬ್ಲೌಸ್ ಪೀಸ್ನ ಪರ್ಚೇಸ್ ಮಾಡಿದರು, ಬ್ಲ್ಯಾಕ್ ಮತ್ತು ವೈಟು ಗೋಲ್ಡನ್ ಬುಟ್ಟ ಬರುತ್ತಲ್ಲ ಆ ಥರದ್ದು. ನಾನು ನಿಮಗೆ ತೋರಿಸಿದ್ದೆ ಬಿಫೋರೇ. ಇಲ್ಲಿ ಅದನ್ನೇ ಕಟ್ಟಿಂಗ್ ಹಾಕ್ತಾಯಿದ್ದೀನಿ. ಕಸ್ಟಮರ್ಸ್ ಅವರು ಇವರು ಬರ್ತಿರ್ತಾರೆ, ಬಟ್ ಈ ಮಳೆಗಾಲ ಮತ್ತು ಕಾಲೇಜ್ಗೆಲ್ಲ ರಜೆ ಇದೆ. ನಮ್ಮ ಶಾಪ್ ನಿಯರೆಸ್ಟೇ ಕಾಲೇಜ್ ಇದೆ, ಆ ಕಾಲೇಜ್ಗೆ ರಜೆ ಇದೆ. ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇವಾಗ PUC ಮಕ್ಕಳು ಮಾತ್ರ ಬರ್ತಾರೆ, ಡಿಗ್ರಿ ಮಕ್ಕಳಿಗೆಲ್ರಿಗೂ ರಜೆ ಇದೆಯಂತೆ. ಅವ್ರು ಹೇಳ್ತಾಯಿದ್ರು ಮಕ್ಕಳು ರಜೆ ಇರೋದ್ರಿಂದಾಗಿ ನಿಮಗೆ ಕಸ್ಟಮರ್ಸ್ ಇಲ್ಲ, ಮತ್ತು ಕಾಲೇಜ್ ಮಕ್ಕಳಲ್ಲದೆ ಫಂಕ್ಷನ್ಸ್ ಕೂಡ ಕಡಿಮೆ ಅಲ್ವಾ ಇವಾಗ, ಆ ಕಾರಣಕ್ಕೂ ಹೌದು. ಈ ಕಾಲೇಜ್ ಮಕ್ಕಳು ಅಂತಂದರೆ ನನಗೆ ಆಲ್ಟ್ರೇಷನ್ಸ್ಗೆ ಅಷ್ಟೇ ಅವ್ರು ಬರೋದು ಹೆಚ್ಚಿನವರು, ಇನ್ನು ಫಂಕ್ಷನ್ಸ್ ಟೈಮಲ್ಲಿ ಮಾತ್ರ ಬರ್ತಾರೆ ಸ್ಟಿಚಿಂಗಿಗೆ ಅಂತ ಹೇಳಿ. ಇನ್ನು ನನಗೇನು ಅಂತ ಅಂದರೆ ಕಾಲೇಜ್ ಮಕ್ಕಳಿಗಿಂತ ಇನ್ನು ಏನಿರ್ತಾರೆ ಲೋಕಲ್ಸ್ ಅಲ್ಲ, ಅವ್ರದ್ದು ನಮಗೆ ಜಾಸ್ತಿ ಬಿಸ್ನೆಸ್ ಇರುತ್ತೆ. ಅಂದರೆ ನಾನು ಇನ್ನೂ ಬಂದು 3 ಮಂತ್ಸ್ ಅಷ್ಟೇ ಆಗಿದ್ದು ಶಾಪ್ ಓಪನ್ ಮಾಡಿ. ಯಾವ್ಯಾವ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಕರೆಕ್ಟಾಗಿ 1 ಇಯರ್ ನಾನು ಕಳೆದ್ರೆ ಇಲ್ಲಿ, ಆವಾಗ ನಮಗೆ ಯಾವ ಟೈಮಲ್ಲಿ ಹೇಗಿರುತ್ತೆ ಬಿಸ್ನೆಸ್ಸು, ನಾವು ಯಾವ ಥರ ಇಂಪ್ರೂವ್ ಮಾಡ್ಕೊಬೋದು ಅನ್ನೋದು ನನಗೊಂದು ಐಡಿಯಾ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ, ಹೇಗೆಲ್ಲ ಬರುತ್ತೋ ಹಾಗೆ ನಾನು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸು. ನಾನು ಫಸ್ಟು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಅದಾಗಿ ನೆಕ್ಸ್ಟ್ ಈಗ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಂಪ್ಲೀಟ್ ಕಟಿಂಗ್ ಎಲ್ಲ ಆದಮೇಲೆ ನಾನು ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಹೋದರೆ ಬೇಗ ವರ್ಕ್ ಆಗುತ್ತೆ ಅಂಥೇಳಿ ಫಸ್ಟೆಲ್ಲ ಆದರೆ ನಾನು ಎಷ್ಟು ನೀಟಾಗಿ ಕಂಪ್ಲೀಟಾಗಿ ಎಲ್ಲನೂ ಎಷ್ಟಿದೆಯೋ ಅಷ್ಟು ಬಟ್ಟೆ ಕಟ್ ಮಾಡ್ಕೊತಿದ್ದೆ. ಬಟ್ ಇವಾಗ ಹಂಗಾಗಲ್ಲ, ಫಸ್ಟು 1-2 ಏನಾದರೂ ಇತ್ತು ಅಂದರೆ ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ಲೆವೆಲ್ಗೆಲ್ಲ ಏನು ಕ್ರೌಡ್ ಇಲ್ಲದೆ ಇರೋ ಕಾರಣ.
ಇನ್ನು ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿದೆ, ನಿಮ್ಗೆ ಎಷ್ಟು ವೆಯ್ಟ್ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ನನ್ನ ವೆಯ್ಟು ಏನಿತ್ತು ಲಾಸ್ಟ್ ವ್ಲಾಗೆಲ್ಲ ಮಾಡಬೇಕಾದ್ರೆ, ನಾನು 71 ಕಿಲೋ ಇದ್ದವಳು 66ಗೆ ಬಂದಿದ್ದೆ. 65 to 66ಗೆ ಬಂದಿದ್ದೆ. ನಾನು ಮತ್ತೆ ಒಂದು 2-3 ತಿಂಗಳು ಫುಲ್ ಗ್ಯಾಪ್ ತೊಗೊಂಡ್ಬಿಟ್ಟೆ. ಬೇರೆ ಒಂದಿಷ್ಟು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರಿಂದ ವೆಯ್ಟ್ ಲಾಸ್ ಕಡೆ ನಾನು ಗಮನನೇ ಕೊಟ್ಟಿಲ್ಲ. ಈಗ ಮತ್ತೆ 69ಗೆ ಬಂದಿದ್ದೀನಿ. ಸಮ್ಟೈಮ್ಸು ಒಂದು ವಾರ ಹಾಗೆಲ್ಲ ನಾನು ಬಿಟ್ಟೆ ಅಂದರೆ 70 ಕೂಡ ಆಗುತ್ತೆ. ಬಟ್ ಈಗ ಪ್ರೆಸೆಂಟ್ ನಾನು 69 ಇರೋದ್ರಿಂದ ವೆಯ್ಟ್ ಲಾಸ್ ಮಾಡಲೇಬೇಕು. ನನ್ನ ಹೈಟಿಗೆ ಅದು ತುಂಬಾ ಜಾಸ್ತಿ. ಇನ್ನು ಸದ್ಯದಲ್ಲಿ ನಾನು 7 ಡೇಸ್ ಅಥವಾ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ. ಆ ವೆಯ್ಟ್ ಲಾಸ್ ಚಾಲೆಂಜಿಗೆ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ, ಆಯಿತಾ. ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋರು ಖಂಡಿತ ನೀವು ಕೂಡ ನನ್ನ ಜೊತೆ ಬನ್ನಿ, ವೆಯ್ಟ್ ಲಾಸ್ ಮಾಡೋಣ, ಆರೋಗ್ಯವಾಗಿ ಇರೋಣ. ಹಾಗೆ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಲೈಟಾಗಿ ವರ್ಕೌಟ್ ಎಲ್ಲ ಮಾಡಿ ವಾಕಿಂಗ್ ಕೂಡ ಹೋಗ್ತಾ ಇದ್ದೀನಿ. ಬಟ್ ವಾಕಿಂಗು ನನಗೆ ಕನ್ಸಿಸ್ಟೆನ್ಸಿಯಾಗಿ ಎವ್ರಿ ಡೇ ನಾನು ಮಾಡೋಕ್ಕಾಗ್ತಾ ಇಲ್ಲ. ಮಂತ್ಲಿ ಪ್ರಾಬ್ಲಮ್ಸ್ ಅಂತ ಬಂದಾಗ ಒಂದು 3 ಡೇಸ್ ಗ್ಯಾಪ್ ತೊಗೋತೀನಿ. ಆ 3 ಡೇಸ್ ಆದಮೇಲೆ ಮತ್ತೆ ಹೋಗೋಕ್ಕೆ ಆಗೋದಿಲ್ಲ. ಅವಾಗೆಲ್ಲ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಕೆಲವೊಂದು ಸಲ ಬೆಳಗ್ಗೆ ನಾವು ಹೋಗುವಾಗ ಮಳೆ ಇರುತ್ತೆ, ಸೋಂಬೇರಿತನ ಆಗಿಬಿಟ್ಟಿದೆ. ಆಲಸ್ಯ ಸೋಂಬೇರಿತನನೆಲ್ಲ ಓಡಿಸುವಂಥ ಪ್ರಯತ್ನದಲ್ಲಿ ನಾನಿದ್ದೀನಿ. ಅದೆಲ್ಲ ಆದಮೇಲೆ ವಿಡಿಯೋ ಮಾಡಿಬಿಟ್ಟು ಪೂರ್ತಿ ಫುಲ್ ಡೇ ನಾನು ನನ್ನ ಮಾರ್ನಿಂಗ್ ವಾಕಿಂದ ಹಿಡಿದು ನೈಟ್ ಏನು ನನ್ನ ಊಟ ಇರುತ್ತೆ ಅಲ್ಲಿವರೆಗೂ ನಾನು ವಿಡಿಯೋ ಮಾಡಿ ಕಂಪ್ಲೀಟಾಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ನು ನನ್ನ ಬ್ಲೌಸೆಲ್ಲ ಆಗಿತ್ತಲ್ಲ, 4 ಬ್ಲೌಸು ಉಕ್ಸೆಲ್ಲ ಆಗಿತ್ತಲ್ಲ, ಅದನ್ನು ನಾನು ಓವರ್ಲಾಕ್ ಮಾಡಬೇಕಾಗಿತ್ತು. ಓವರ್ಲಾಕ್ ಮಾಡಿರಲಿಲ್ಲ. ಅದನ್ನು ಓವರ್ಲಾಕ್ ಮಾಡೋಣ ಅಂತ ಹೇಳಿ ಕೂತ್ಕೋತಾ ಇದ್ದೀನಿ, ಆಯಿತಾ. ನನಗೇನಾಗ್ಬಿಟ್ಟಿದೆ ಅಂದರೆ ಕೆಲವು ಸಲ ವೀಡಿಯೋಸ್ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ. ನನಗೆ ಟ್ರೈಪಾಡನ್ನು ನಾನು ಶಾಪಿಗೆ ತೊಗೊಂಡು ಹೋಗಿಲ್ಲ. ಅದಕ್ಕೆ ನಾನು ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸಲ ನೆನಪು ಆಗೋದಿಲ್ಲ. ಮನೇಲೂ ಅಷ್ಟೇ, ಬೆಳಗ್ಗೆ ಬೇಗ ಎದ್ದು ಒಂದೇ ಉಸಿರಿಗೆಲ್ಲ ಕೆಲಸ ಮಾಡ್ಕೋತಾ ಇರ್ತೀನಿ. ವೀಡಿಯೋ ಮಾಡ್ಕೊಳ್ಳೋದು ನೆನಪೇ ಆಗೋಲ್ಲ. ಎಲ್ಲ ಕಂಪ್ಲೀಟ್ ಎಲ್ಲ ಮುಗಿದ ಮೇಲೆ ಇವತ್ತು ವೀಡಿಯೋ ಮಾಡ್ಕೊಳ್ಬೇಕಿತ್ತು, ವೀಡಿಯೋ ಹಾಕಬೇಕಿತ್ತು ಅಂತ ಅನಿಸುತ್ತೆ. ಅದೇ ಥರನೇ ಆಗಿ ನಂಗೆ ತುಂಬ ಸಲ ಹಂಗೆ ಆಗಿಬಿಡುತ್ತೆ. ಬೆಳಗ್ಗೆ ತಿಂಡಿನೂ ಅಷ್ಟೇ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ತೋರಿಸಿದೆ ವೆಯ್ಟ್ ಲಾಸ್ ಪೌಡರ್, ಅಂದರೆ ವೆಯ್ಟ್ ಲಾಸ್ ಗಂಜಿಗೆ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತೇಳಿ. ಬಟ್ ಅದು ಹಿಟ್ಟು ಆದಮೇಲೆ, ಅಂದರೆ ನಾನು ಯಾವ ಥರ ಹಿಟ್ಟು ಮಾಡ್ಕೊಂಡೆ ಅನ್ನೋ ಪ್ರೋಸೆಸ್ನ ನಾನು ನಿಮಗೆ ತೋರಿಸಿದೆ. ಬಟ್ ಅದಾದಮೇಲೆ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ಒಂದೇನೋ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನೂ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ. ಅದು ವೆಯ್ಟ್ ಲಾಸಿಗೆ ಮಾತ್ರನೇ ಅಲ್ಲ, ನಮ್ಮ ಬಾಡಿ ಗ್ರೋತ್ಗೂ ಕೂಡ, ನಮಗೆ ಎನರ್ಜಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ಸ್ವಲ್ಪ ಅಂದರೆ ನಾವು ತಿಕ್ಕಾಗಿ ಅದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಹೊಟ್ಟೆನೂ ಹಸಿವಾಗಲ್ಲ. ನೈಟ್ ನಾವು ಊಟದ ಬದಲು ಅದನ್ನು ನಾವು ತಿನ್ನೋದ್ರಿಂದ ಒಳ್ಳೆಯದು. ಬಟ್ ನನಗೆ ಅದು ಮಾಡೋಕ್ಕಾಗ್ತಾ ಇಲ್ಲ. ನಾನು ಅದನ್ನು ಕನ್ಸಿಸ್ಟೆನ್ಸಿ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಮಾಡಿದಾಗ ನಾನು ಅದ್ರ ಪ್ರೋಸೆಸ್ ಹೇಗಿರುತ್ತೆ, ಅದ್ರದ್ದು ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಲೈವಾಗೇ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಮಾತ್ರ ಹೆಲ್ದಿ ಪೌಡರ್, ಆಯಿತಾ. ಮಕ್ಕಳಿಗೆ ನಾವು ಹಾರ್ಲಿಕ್ಸು ಅಥವಾ ಬೂಸ್ಟ್ ಏನು ಕೊಡ್ತೀವಿ ಅದೇ ಥರ ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ನಾವು ಹಾಲು ಮತ್ತು ಸಕ್ಕರೆ ಅಥವಾ ಬೆಲ್ಲ ಏನು ಹಾಕ್ತೀವಲ್ಲ, ಹಾಲಿನ ಜೊತೆ ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಆ ಪ್ರೋಸೆಸ್ನೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ನಾನು ನನ್ನ ಮಕ್ಕಳಿಗೆ ಕೊಟ್ಟೆ, ಆ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿದ್ರು. ನನ್ನ ದೊಡ್ಡವನಂತೂ ಆ ಥರದ್ದೆಲ್ಲ ಇಷ್ಟನೇ ಪಡಲ್ಲ, ಹಂಗಿದ್ದವನು ಕೂಡ ಅವ್ನು ಇಷ್ಟಪಟ್ಟು ಕುಡ್ದ. ಸೊ ಎಲ್ಲ ಮಕ್ಕಳಿಗೂ ಸಾಮಾನ್ಯವಾಗಿ ಇಷ್ಟ ಆಗೇ ಆಗುತ್ತೆ. ನಾವು ಅದನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಸಿ ಅದ್ರ ಜೊತೆ ಉಪ್ಪು ಹಾಕ್ಕೊಂಡು ನಾವು ಕುಡಿಯೋದ್ರಿಂದ ನಮಗೂ ಕೂಡ ತುಂಬಾ ಒಳ್ಳೆಯದು. ಇನ್ನು ನಾನು ಊಟ ಮಾಡ್ತಾಯಿದ್ದೀನಿ, ಮಾಡಬೇಕಾದ್ರೆ 3:30 ಆ ಥರ ಆಗಿದೆ, ಆಯಿತಾ. ಇವತ್ತಿನ ಫುಲ್ ಡೇ ನಂದು ಈ ಥರ ಇತ್ತು. ಇನ್ನೇನು ಟೈಮ್ ಆಗ್ತಾ ಬಂತು. ನಾನು ಮನೆಗೆ ಹೋಗೋದಂತೂ ಒಂದು 7:30ಇಂದ 8 ಗಂಟೆ ಆಗುತ್ತೆ, ಆಯಿತಾ. ಅಂದರೆ ನಂಗೆ ಸಂಜೆ ಮೇಲೆ ಅವರು ಇವರು ಯಾರಾದರೂ ಶಾಪಿಗೆ ಬರ್ತಿರ್ತಾರಲ್ಲ, ಹಾಗಾಗಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮ ಕ್ವಶನ್ಸ್ ಏನಿದೆ ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ನಾನು ಅಂತ ನೀವು ಅಂದ್ಕೊಂಡಿದ್ರೆ, ಈ ಥರದೊಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೂಡ ನೀವು ತಿಳಿಸ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.